ಎಲ್ರಿಗೂ ನಮಸ್ಕಾರ. ಈ ದಿನ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಮಹಿಳಾ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಬೆಳಿಗ್ಗೆಯಿಂದ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಏನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ನೆರವೇರಿಸಿಕೊಟ್ಟು ಸಾಕಷ್ಟು ವಿಚಾರಗಳನ್ನು ಎಲ್ಲರೊಂದಿಗೂ ಹಂಚಿಕೊಂಡ್ರು. ಹಾಗೆ ನಾಗಲಕ್ಷ್ಮಿ ಚೌಧರಿಯವರು ಅನಿವಾರ್ಯ ಕಾರಣದಿಂದಾಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯರು, ಸುನಂದ ಜಯರಾಮ್ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾದಂಥ ಶಿವಲಿಂಗಯ್ಯ ಆಗಿರ್ಬೋದು, ಮತ್ತು ನಗರಸಭಾ ಮೂಡಾ ಅಧ್ಯಕ್ಷರಾದಂತಹ BP ಪ್ರಕಾಶ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತು. ಹಾಗೆ ಮೊದಲನೇ ಗೋಷ್ಠಿ ಒಂದು ನಡೀತು. ಆ ಗೋಷ್ಠಿನಲ್ಲಿ HK ವಿವೇಕಾನಂದ ಅವರು ಎರಡನೇ ಗೋಷ್ಠಿಯಲ್ಲಿ ವಿಜ್ಞಾನದ ವಿಚಾರಗಳನ್ನು, ಇವತ್ತು ಪ್ರಸ್ತುತ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು, ಮೌಢ್ಯಾಚರಣೆಯಿಂದ ಸಾಮಾಜಿಕ ಪರಿಣಾಮಗಳು ಯಾವ್ಯಾವ ರೀತಿ ಬೀರ್ತಾ ಇದೆ, ಅದರಿಂದ ನಮ್ಮ ಅಭಿವೃದ್ಧಿಗೆ ಮನುಜ ಕುಲದ ಅಭಿವೃದ್ಧಿಗೆ ಏನೆಲ್ಲ ತೊಡಕಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿಸ್ತೃತವಾಗಿ ಮಾತನಾಡಿದ್ರು. ಬಹಳ ಚೆನ್ನಾಗಿತ್ತು ಅವರ ಮಾತು. ಹಾಗೆಯೇ ನಮ್ಮ ಸಾಹಿತಿಗಳು ಮತ್ತು ಚಿಂತಕರಾದಂತಹ ಕಲಬುರಗಿಯ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅಂತೇಳಿ, ಇವರು ಯಾದಗಿರಿನಲ್ಲಿ ನಡೆದಂಥ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ, ಸರ್ವಾಧ್ಯಕ್ಷರು ಕೂಡ ಆಗಿದ್ದಂಥವರು. ಆ ಉದ್ದೇಶದಿಂದನೇ ನಾವು ಅವ್ರನ್ನ ಚೆನ್ನಾಗಿ ಮಾತಾಡ್ತಾರೆ ಅನ್ನೋದನ್ನು ಅಲ್ಲಿ ಕಂಡು ಇಲ್ಲಿ ನಾವು ಕರೆಸಿದ್ವಿ. ಇಲ್ಲೂ ಕೂಡ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಏನು ಸಮಾಜಕ್ಕೆ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ಮತ್ತು ಸಮಾಜಕ್ಕೆ ತೊಡಕಾಗಿರ್ತಕ್ಕಂಥ ಮೌಢ್ಯಾಚರಣೆಗಳು ಯಾವ್ಯಾವ ರೂಪದಲ್ಲಿ, ಯಾವ್ಯಾವ ಸ್ವರೂಪದಲ್ಲಿ ಮೌಢ್ಯಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು. ಸಮಾರೋಪ ಸಮಾರಂಭದಲ್ಲೂ ಕೂಡ ಯಮದೂರು ಸಿದ್ದರಾಜು ಅವರು, ನಮ್ಮ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಯಮದೂರು ಸಿದ್ದರಾಜು ಅವರು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಒಳ್ಳೊಳ್ಳೆ ಉಪನ್ಯಾಸಕರನ್ನೇ ನಾವು ಕರೆಸಿ, ಒಳ್ಳೊಳ್ಳೆ ಚಿಂತಕರನ್ನೇ ಕರೆಸಿ ಉಪನ್ಯಾಸವನ್ನು ಮಾಡಿಸಿದ್ವಿ. ಬಹಳ ಚೆನ್ನಾಗಿ ನಡೀತು. ಇದೇ ಥರ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಯಶಸ್ಸಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮವನ್ನು ಆಗಾಗ್ಗೆ ಆಯೋಜನೆ ಮಾಡ್ತಿರ್ತೀವಿ ವೈಜ್ಞಾನಿಕ ಸಂಶೋಧನಾ ಪರಿಷತ್ನಿಂದ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ವಿದ್ಯಾರ್ಥಿನಿಯರು, ಏನು ಹೆಣ್ಣು ಮಕ್ಕಳೇ ಜಾಸ್ತಿ ಭಾಗವಹಿಸಿದ್ದು. ನಾವು ಕೂಡ ಆಹ್ವಾನ ಮಾಡಿದ್ದು ಹೆಣ್ಮಕ್ಳು ಕಾಲೇಜಿಂದನೇ ವಿದ್ಯಾರ್ಥಿಗಳನ್ನ ಆಹ್ವಾನ ಮಾಡಿದ್ದು. ಯಾಕೆ ಅಂದರೆ ಮೌಢ್ಯಾಚರಣೆ ಹೆಚ್ಚು ನಡೀತಾ ಇರ್ತಕ್ಕಂಥದ್ದು ಪುರುಷ ವರ್ಗಕ್ಕಿಂತ ಮಹಿಳಾ ವರ್ಗದಲ್ಲೇ ಜಾಸ್ತಿ. ಅವರಲ್ಲೇ ದೇವರು ದಿಂಡ್ರು ಪೂಜೆ ಮಾಡೋವಂಥದ್ದು, ಮಾಟ್ಲ ಕೂಟ್ಲ ನಂಬುವಂಥದ್ದು, ಮೈ ಮೇಲೆ ದೇವರು ಬರೋವಂಥದ್ದನ್ನು ನಂಬ್ಕೊಳ್ಳೋವಂಥದ್ದು, ಈ ಥರದ್ದೆಲ್ಲ ಅವರೇ ಜಾಸ್ತಿ ಮಾಡೋದ್ರಿಂದಾಗಿ ಅವರಲ್ಲಿ ವೈಜ್ಞಾನಿಕ ಆಲೋಚನೆಗಳನ್ನು ನಾವು ಬಿತ್ತಬೇಕು, ವೈಜ್ಞಾನಿಕ ಚಿಂತನೆಗಳನ್ನು ಬಿತ್ತಬೇಕು ಅನ್ನೋ ಉದ್ದೇಶದಿಂದ ಮಹಿಳೆಯರನ್ನೇ ಜಾಸ್ತಿ ಸೇರಿಸಿದ್ವಿ. ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಎಲ್ಲರೂ ಭಾಗವಹಿಸಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮಹಿಳೆಯರು ಕೂಡ ಭಾಗವಹಿಸಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ. ಟೋಟಲಿ ಮಹಿಳೆಯರಿಗಾಗಿ ಇದ್ದಂಥ ಕಾರ್ಯಕ್ರಮ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿದ್ದು ಅರ್ಥಪೂರ್ಣವಾಗಿ ಯಶಸ್ವಿ ಮಾಡಿದ್ರು ಅಂತ ಹೇಳ್ತಾ ನನ್ನ ನಮಸ್ತೆ. ಪ್ರಮುಖವಾಗಿ ನಾನು ಹಿಂದೆನೇ ಹೇಳಬೇಕಾಗಿತ್ತು, ಮರ್ತೇ ಅದನ್ನು. ನಮ್ಮ ವೈಜ್ಞಾನಿಕ ಪರಿಷತ್ನ ಮಂಡ್ಯ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಬಸವರಾಜಣ್ಣವರು, ನಮ್ಮ ಮದ್ದೂರಿನ MC ಬಸವರಾಜಣ್ಣವರು ಕೂಡ ಸೂಪರಾಗಿ ಮಾತಾಡಿದ್ರು. ಅವ್ರ ಥಾಟ್ಸು ಅಷ್ಟು ಚೆನ್ನಾಗಿದೆ, ಅವರ ಆಲೋಚನೆ ಅಷ್ಟು ಚೆನ್ನಾಗಿದೆ, ಅವ್ರ ಚಿಂತನೆಗಳು ಆ ಥರ ಇದ್ದಾವೆ ಅಂತ ನಾವೆಂದೂ ನೋಡಿರಲಿಲ್ಲ. ಮತ್ತು ಅವ್ರಿಗೆ ಹೇಳಿದ್ರು ಭಾಷಣನೂ ಮಾಡ್ತಿರ್ಲಿಲ್ಲ, ವೇದಿಕೆ ಮೇಲೆ ಅಧ್ಯಕ್ಷತೆಯೂ ವಹಿಸ್ಕೊತಿರ್ಲಿಲ್ಲ, ವೇದಿಕೆ ಮೇಲೆ ಬರ್ತಾನೆ ಇರಲಿಲ್ಲ. ಇವತ್ತು ಬಂದು ಕೂತ್ಕೊಂಡು ಒಂಥರ ಇದನ್ನೇ ಇನ್ಸ್ಪೈರ್ ಭಾಷಣ ಮಾಡಿದಂಗೆ, ಬ್ಲಾಸ್ಟ್ ಆದಂಗೆ ತಲೆಯಲ್ಲಿದ್ದಂಥ ವಿಚಾರಗಳೆಲ್ಲನೂ ಬ್ಲಾಸ್ಟ್ ಮಾಡಿದ್ರು. ಚೆನ್ನಾಗಿ ಮಾತಾಡಿದ್ರು. ಬಹಳ ಮನದಟ್ಟಾಗುವಂಗೆ, ಮಕ್ಕಳು ಹೃದಯ ತಟ್ಟುವಂಗೆ ಮಾತನಾಡಿದ್ರು. ಅದನ್ನು ಮಾಡ್ತಿದ್ದೆ.